ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಆಕ್ಚುಲಿ ಬಂದಿರೋದೇನಪ್ಪ ಅಂದರೆ ಕಾರಣ ಎಮ್ ಎಚ್ ಕ್ರಿಯೇಷನ್ಸ್ ಅಲ್ಲಿ ಬರೀ 90 ಡೇಸ್ ಚಾಲೆಂಜ್ ಮಾಡಿಕೊಂಡು ನನ್ನ ಬಗ್ಗೆನೇ ವಿಡಿಯೋಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ನಾನು ಏನಾದರೂ ಒಂದು ಮೆಸೇಜ್ ಕೊಡಬೇಕಲ್ವಾ, ಅದಕ್ಕೋಸ್ಕರನೇ ಒಂದು ಸ್ಟೋರಿ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ. ಆ ಸ್ಟೋರಿ ಹೇಳ್ತೀನಿ, ಪೂರ್ತಿ ಕೇಳಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗಲೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಬಟನ್ ಕೂಡ ಪ್ರೆಸ್ ಮಾಡಿ. ಕತೆ ಏನು ಅಷ್ಟೊಂದು ಉದ್ದ ಇಲ್ಲ, ಸ್ವಲ್ಪ ಚಿಕ್ಕಿದೆ, ಆದಷ್ಟು ಬೇಗ ಹೇಳ್ಬಿಡ್ತೀನಿ. ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ಸತಿ ಒಂದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಹೋಟ್ಲಿಗೆ ಹೋಗ್ತಾರೆ. ಫುಡ್ ಆರ್ಡರ್ ಮಾಡೋದಕ್ಕೋಸ್ಕರ ಅಲ್ಲೇ ಇರುವಂಥ ಒಬ್ಬ ಸರ್ವ್ ಬಾಯ್ನ ಕರೀತಾರೆ. ಕರೆದ್ಬಿಟ್ಟು ಅವ್ರವ್ರಿಗೆ ಏನೇನು ಬೇಕು ಎಲ್ಲ ಆರ್ಡರ್ ಮಾಡ್ಕೊತಾರೆ. ಎಲ್ಲ ಆರ್ಡರ್ ಎಲ್ಲ ಆದಮೇಲೆ ಒಂದು ಹುಡುಗಿ ಮಾತ್ರ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಆರ್ಡರ್ ಮಾಡ್ತಾಳೆ. ಅಲ್ಲಿ ಎಲ್ಲರೂ ಆರ್ಡರ್ ಮಾಡಿರೋದಂಥದ್ದನ್ನ ತಗೊಂಬಂದು ಹುಡುಗ ಕೊಡ್ತಾನೆ ಸರ್ವ್ ಬಾಯಿ. ಅವಳಿಗೂ ಸಮೇತ ಎಲ್ಲರಿಗೂ ಹೇಗೆ ತಂದ್ಕೊಟ್ನೋ ಅವಳಿಗೂ ತಂದ್ಕೊಡ್ತಾನೆ. ಬಟ್ ಅವಳು ಸ್ಪೆಷಲ್ ಆಗಿ ಒಂದು ರೆಡ್ ಸಾಸ್ ಕೊಡಿ ಮತ್ತೆ ವೈಟ್ ಪ್ಲೇಟ್ ಕೊಡಿ ಅಂತ ಕೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ನು ತಂದ್ಕೊಡೋದೇ ಅಲ್ವಾ, ಸರ್ವ್ ಬಾಯ್ದು ತಂದ್ಕೊಡ್ತಾನೆ. ತಂದು ಕೊಟ್ಟಾದ್ಮೇಲೆ ಆ ಹುಡುಗಿ ಆ ರೆಡ್ ಸಾಸಲ್ಲಿ ಆ ವೈಟ್ ಪ್ಲೇಟಲ್ಲಿ ಹಾರ್ಟ್ ಸಿಂಬಲ್ ಬರೆದ್ಬಿಟ್ಟು, ಅರ್ಥ ಆಯ್ತಲ್ಲ, ಹಾರ್ಟ್ ಸಿಂಬಲ್ ಬರೆದ್ಬಿಟ್ಟು ಆ ಹುಡುಗನಿಗೆ ತೋರಿಸ್ತಾಳೆ. ಅವ್ನು ನೋಡ್ತಾನೆ. ಯಾವುದೇ ಅಂದರೆ ಯಾವುದೇನೋ ಕೇಳಕ್ ಹೋಗಲ್ಲ, ಬಟ್ ಹಾಗೆ ನೋಡ್ಬಿಟ್ಟು ಇದೇನಿದು ಹಾರ್ಟ್ ಸಿಂಬಲ್ ಮಾಡಿದ್ದಾರೆ, ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಿಂದ ಸರ್ವ್ ಬಾಯ್ ಹೋದ್ಮೇಲೆ ಆ ರೆಸ್ಟೋರೆಂಟಲ್ಲೇ ಕೆಲವೊಂದು ಹುಡುಗರು ಕೆಲಸ ಮಾಡ್ತಿದ್ದವ್ರಿಗೆ ಹೇಳ್ತಾನೆ, ಬ್ರೋ ಈ ಥರ ಹುಡುಗಿ ನನಗೆ ಈ ಥರ ಹಾರ್ಟ್ ಸಿಂಬಲ್ ಕಳಿಸ್ತಾ ಇದ್ದಾಳೆ, ಏನಿರ್ಬೋದು ಅಂತ. ಅದೆಲ್ಲ ಸುಮ್ಮನೆ ಇರಮ್ಮ, ಅವರೆಲ್ಲ ನಮ್ಗೆ ಏನಕ್ಕೆ ಬೀಳ್ತಾರೆ ಅಂತ ಹುಡುಗರೆಲ್ಲ ಹೇಳ್ತಾರೆ. ಇಲ್ಲ ಬ್ರೋ, ಸೀರಿಯಸ್ ಆಗಿ ಹಾರ್ಟ್ ಸಿಂಬಲ್ ನನಗೆ ಕಳಿಸಿದ್ದಾರೆ ಹುಡುಗಿ ಅಂತ ಹೇಳ್ತಾನೆ. ಸರಿ ಆಯ್ತು ಬ್ರೋ, ನೀನು ಹೇಳೋ ಥರನೇ ಆಗಲಿ, ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡ್ತಾರೆ. ಏನಪ್ಪ ಐಡಿಯಾ ಅಂದರೆ, ಇವಾಗ ಒಂದು ಐಸ್ ಕ್ರೀಮ್ ತಗೊಂಡೋಗಿ ಅವಳಿಗೆ ಕೊಡು, ಬಟ್ ಅಲ್ಲಿರೋದೆಲ್ಲ ಕೇಳ್ತಾರೆ ಯಾರು ಆರ್ಡರ್ ಮಾಡಿದ್ದು, ನಾವು ಆರ್ಡರ್ ಮಾಡಿಲ್ಲ ಅಂತ. ಬಟ್ ಆ ಹುಡುಗಿ ಏನಾದ್ರು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಳೇನಾದ್ರು ಆಕ್ಸೆಪ್ಟ್ ಮಾಡಿದ್ರೆ ಅದನ್ನ 100% ನೀನು ಲವ್ ಓಕೆ ಅಂತ ಒಪ್ಕೊಂತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಹೇಳಿದ್ರೆ, ಓಕೆ ಬ್ರೋ ಅಂತ ಹೇಳ್ಬಿಟ್ಟು ಆ ಐಸ್ ಕ್ರೀಮ್ನ ತಗೊಂಡೋಗ್ಬಿಟ್ಟು ಅವಳು ಕೊಡ್ತಾನೆ. ಈ ಫ್ರೆಂಡ್ಸ್ ಅನ್ಕೊಂಡಿರೋ ಥರನೇ ಅಲ್ಲಿರೋ ಹುಡುಗ ಹುಡುಗಿರೆಲ್ಲ ಯಾರು ಆರ್ಡರ್ ಮಾಡಿದ್ದು ಅಂತ ಅವ್ರವರೇ ಮಾತಾಡ್ಕೊಂತ ಇರ್ತಾರೆ. ಆದರೆ ಆ ಹುಡುಗಿ ನಾನು ಆರ್ಡರ್ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲಿಂದ ಕೊಟ್ಬಿಟ್ಟು ಬಂದ್ಬಿಟ್ಟು ಹುಡುಗರೆಲ್ಲ ಡಿಸ್ಕಸ್ ಮಾಡ್ತಾರೆ, ಹೌದು ಮಗ, ನಿನ್ನ ಹುಡುಗಿ ಲವ್ ಮಾಡ್ತಾ ಇದ್ದಾಳೆ ನೋಡು, ಹೇಗಾದ್ರೂ ಮಾಡಿ ನಂಬರ್ ಇಸ್ಕೊಂಡ್ಬಿಡು, ಮತ್ತೆ ಇಲ್ಲಿಂದ ಹೋದ್ರೆ ಅವ್ಳು ಸಿಗಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತಂತ ಹೇಳ್ಬಿಟ್ಟು ಹುಡುಗ ವೆಯ್ಟ್ ಮಾಡ್ತಾನೆ. ಆ ಹುಡುಗಿನೂ ನೋಡೋ ದೃಷ್ಟಿ ಆಗಲಿ ಎಲ್ಲ ಬದಲಾಗ್ತಾ ಬರುತ್ತೆ. ರೆಸ್ಟೋರೆಂಟ್ ಊಟಕ್ಕೆ ಬಂದವರೆಲ್ಲ ಊಟ ಎಲ್ಲ ಮುಗೀತು, ಇನ್ನೇನು ಹೊರಡೋ ಸಮಯ. ಫ್ರೆಂಡ್ಸ್ ಹತ್ರ ಎಲ್ಲ ಫುಲ್ಲು ಓವರಾಗಿ ಹೇಳ್ಬಿಟ್ಟಿರ್ತಾನೆ, ಹೇಗಾದ್ರೂ ಮಾಡಿ ಅವಳ ಹತ್ರ ನಂಬರ್ ಇಸ್ಕೊತೀನಿ, ಬಿಡಲ್ಲ 100% ಬ್ರೋ ಅಂತೇಳಿ. ಸರಿ ಆಯಿತು, ಊಟ ಎಲ್ಲ ಮುಗೀತು, ಎದ್ದೇಳಿದ್ರು. ಹೋಗೋ ಟೈಮಲ್ಲಿ ಇವನೊಂದು ಲೆಟ್ರ್ ಬರೆದಿರ್ತಾನೆ. ಏನಂತಂದರೆ, ಎಷ್ಟು ದಿನ ಕಾಯುತ್ತಿದ್ದೆ ಒಂದು ಪ್ರೀತಿಗಾಗಿ, ಬಂದೆಯ ಬಾಳಿಗೆ ಬೆಳಕಾಗಿ, ಆ ಬೆಳಕಲ್ಲೇ ಬಾಳುವೆ ಜೀವಂತವಾಗಿ. ಆ ಥರದೊಂದು ಕವನ ಬರೆದು ಬಿಲ್ ಕೊಡೋ ಜಾಗದಲ್ಲಿ ಅದನ್ನು ಸೇರಿಸ್ಕೊಡ್ತಾನೆ. ಆದರೆ ಈ ಹುಡುಗ ಮಾತ್ರ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ. ನಂಬರ್ ಹೇಗೆ ತಗೊಳ್ಳೋದು, ಇಲ್ಲಿಂದ ಇವಾಗ ಹೋಗ್ಬಿಟ್ರೆ ನನಗೆ ಮತ್ತೆ ಸಿಗಲ್ವಲ್ಲ ಅಂತ ಹೇಳ್ಬಿಟ್ಟು ಇವನ್ ಮೈಂಡಲ್ಲಿ ಓಡ್ತಾ ಇರೋದೋ ಏನೋ. ಬಟ್ ಅಲ್ಲ, ಫ್ರೆಂಡ್ಸು ಕಾಲೇಜವ್ರು ಬಂದು ಅಲ್ಲಿ ನಡೀತಾ ಇರೋದೇ ಏನೋ ಈ ಹುಡುಗಂಗೆ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಅಲ್ಲಾಗಿರೋದೇನು ಅಂದರೆ, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹುಡುಗಿಗೆ ಒಂದು ಟಾಸ್ಕ್ ಅಂದರೆ ಚಾಲೆಂಜ್ ಕೊಟ್ಟಿರ್ತಾರೆ. ಈ ರೆಸ್ಟೋರೆಂಟ್ ಊಟ ಮುಗಿಸಿ ಹೋಗೋಷ್ಟರಲ್ಲಿ ನೀನೇನಾದರೂ ಒಂದು ಹುಡುಗನ ಲವ್ ಟ್ರ್ಯಾಕ್ಗೆ ಏನಾದರೂ ತಗೊಂಬಂದ್ರೆ ನೀನು ಈ ಬಿಲ್ ಕಟ್ಟಂಗಿಲ್ಲ, ಇಲ್ಲ ಅಂದರೆ ನೀನು ಬಿಲ್ ಕಟ್ಟಬೇಕು ಅಂತ. ಆ ಹುಡುಗಿ ಅದಕ್ಕೆ ಚಾಲೆಂಜ್ಗೆ ಅಕ್ಸೆಪ್ಟ್ ಮಾಡಿರ್ತಾಳೆ. ಈ ಕಾರಣಕ್ಕೋಸ್ಕರ ಆ ಹುಡುಗನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಿ ಅವ್ರ ಫೀಲಿಂಗ್ ಜೊತೆ ಆಟ ಆಡ್ಕೊಂಡು ಆ ಹುಡುಗಿ ಸಿಂಪಲ್ ಆಗಿ ಕೊನೆಯಲ್ಲಿ ಏನು ಹೇಳ್ತಾಳೆ ಗೊತ್ತಾ, ಸಾರಿ ಆಕ್ಚುಲಿ ಬಂದು ಇದು ನಾವು ಚಾಲೆಂಜ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಈ ಥರ ಮಾಡಬೇಕಾಗಿತ್ತು ಅಂತ. ಆ ಹುಡುಗ ಅವನ ಮನಸ್ಥಿತಿ ಪರಿಸ್ಥಿತಿ ಏನಾಗಿರ್ಬೇಕು ಹೇಳಿ, ಅವನ್ ಕಣ್ಣೀರೊಂದು ಹಾಕ್ಬೇಕಷ್ಟೇ. ಅದು ಎಲ್ಲರ ಮುಂದೆ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾನೆ. ಅಲ್ಲಿ ಬಂದಿದ್ದಂಥವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ.
ನಾವು ಮಾಡಿದ್ದು ತುಂಬ ತಪ್ಪನಿಸ್ತಾ ಇದೆ, ನಾವು ಮಾಡಬಾರ್ದಾಗಿತ್ತು, ಜಸ್ಟ್ ಒಂದು 5 ಮಿನಿಟ್ಸ್ ಒಂದೊತ್ತಿನ ಊಟ ಮುಗಿಯೋಷ್ಟರಲ್ಲಿ ಒಂದು ಜೀವನನೇ ಒಂದು ವ್ಯಕ್ತಿನ ಆಳೋ ಥರ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದವರೆಲ್ಲ ಕಾಲೇಜ್ ಫ್ರೆಂಡ್ಸು, ಹುಡುಗ ಹುಡುಗಿರೆಲ್ಲ ತುಂಬ ಬೇಜಾರಾಗ್ತಾರೆ. ಆಮೇಲೆ ಕನ್ವಿನ್ಸ್ ಮಾಡಿ ಆ ಹುಡುಗಿನ ಸರಿ ಆಯಿತು ಏನೋ ಆಗಿದೆ, ಹೋಗಿ ಅವನಿಗೆ ಸಮಾಧಾನ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಆ ಹುಡುಗನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಸಾರಿ, ನಮ್ಮಿಂದ ಏನಾದರೂ ಬೇಜಾರಾಗಿದೆ ಅಂದರೆ, ಬೇಜಾರಾಗಿದ್ರೆ ಪರವಾಗಿಲ್ಲ, ಆದರೆ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ರಿ ಅಂತ ಹೇಳ್ತಾನೆ ಆ ಹುಡುಗ. ಈ ಕತೆ ನೀತಿ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ಒಬ್ರು ಫೀಲಿಂಗ್ಸಲ್ಲಿ ನಾವು ಆಟಾಡೋಕೆ ಹೋಗ್ಬಾರ್ದು. ಹುಡುಗ ಆಗಲಿ ಹುಡುಗಿ ಆಗಲಿ, ಅದೇ ಪ್ಲೇಸಲ್ಲಿ ಹುಡುಗ ಇದ್ದು ಹುಡುಗಿ ಆ ಥರ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ಹುಡುಗ ಮಾಡಿದ್ರು ಅದು ತಪ್ಪೆ. ಇವಾಗ ಹುಡುಗಿ ಮಾಡಿರೋದು ಈ ಕಥೆಯಲ್ಲಿ ಕೂಡ ತಪ್ಪೆ, ಇಬ್ರು ಮಾಡಿರೋದು ತಪ್ಪು. ಬಟ್ ಇದನ್ನ ನಾನು ನಿಮಗೆ ಮೆಸೇಜ್ ಏನ್ ಹೇಳಕ್ ಬಂದೆ ಅಂದ್ರೆ, ಮೇನ್ ಇಂಪಾರ್ಟೆಂಟ್, ಯಾರ ಫೀಲಿಂಗ್ ಜೊತೆ ಆಟ ಆಡಬಾರ್ದು, ಇದೊಂದು ಥಿಂಗ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರಿ, ಇಲ್ಲಿಗೆ ಕತೆ ಮುಗೀತು. ಏನಪ್ಪ ಅಂದ್ರೆ, ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಇವತ್ತಿಗೆ 5ನೇ ದಿನ ಆಗ್ತಾ ಇದೆ. ವ್ಯೂಸ್ ಇನ್ನೂ ಹೋಗಬೇಕು. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ಮಾಡಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ, ಪರವಾಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಬಟ್ ನಿಮಗೆ ಏನನ್ನಿಸ್ತಿದೆ ಗೊತ್ತಿಲ್ಲ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಂಟೆಂಟ್, ಇನ್ನೂ ಕಥೆಗಳು, ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿರೋದು ತಗೊಂಬರ್ತೀನಿ. 5ನೇ ದಿನಕ್ಕೆ ಬೇಜಾರಾಗಬೇಡಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಇನ್ನು ವ್ಯೂಸ್ ಹೋಗಲಿ, ನನಗೂ ಒಂದು ಸ್ವಲ್ಪ ಎನರ್ಜಿ ಬರಲಿ ಇದರಿಂದ ಇನ್ನೂ ತುಂಬ ಕಥೆಗಳು ಹೇಳೋದಕ್ಕೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.